ಮತ್ತೊಂದು ದಾಖಲೆ ಬರೆದ ಸಿಎಂ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಮತ್ತೆ ದಾಖಲೆಯನ್ನ ಬರೆದಿದ್ದಾರೆ ಸಿಎಂ ಸಿದ್ದು. ಮತ್ತೊಂದು ದಾಖಲೆ ಬರೆದ ಸಿಎಂ ಸಿದ್ದರಾಮಯ್ಯ ಕರ್ನಾಟಕದ ಇತಿಹಾಸದಲ್ಲಿ ಮತ್ತೆ ದಾಖಲೆ ಬರೆದಿದ್ದಾರೆ. ಸಿಎಂ ಹುದ್ದೆಯಲ್ಲಿ 8 ವರ್ಷ ಪೂರೈಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಳ್ಳುತ್ತೆ. 4 ದಿನ ಮೊದಲೇ ದಾಖಲೆಯನ್ನ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮೊದಲ ಅವಧಿಯಲ್ಲಿ 5 ವರ್ಷ 4 ದಿನ ಆಡಳಿತವನ್ನ ಮಾಡಿದ್ರು. ಎರಡನೇ ಅವಧಿಯಲ್ಲಿ 2 ವರ್ಷ 361 ದಿನಗಳ ಆಡಳಿತವನ್ನ ನಡೆಸಿದ್ರು. ಭಾನುವಾರಕ್ಕೆ 8 ವರ್ಷ ಪೂರ್ಣಗೊಳಿಸಲಿದ್ದಾರೆ ಸಿದ್ದರಾಮಯ್ಯ. ಬರೋಬ್ಬರಿ 17 ಬಾರಿ ಬಜೆಟ್ ಮಂಡಿಸಿದ್ರು. ಐತಿಹಾಸಿಕ ಒಂದು ಹೆಜ್ಜೆಯನ್ನ ಇಟ್ಟಿರುವಂತದ್ದು. ದೇವರಾಜು ಅರಸು ದಾಖಲೆಯನ್ನೇ ಮುರಿದಿದ್ರು ಟಗರು ಅವರು. ಮತ್ತೊಂದು ದಾಖಲೆಯನ್ನ ಬರೆದ ಸಿಎಂ ಸಿದ್ದರಾಮಯ್ಯ ಕರ್ನಾಟಕದ ಇತಿಹಾಸದಲ್ಲಿ ದಾಖಲೆಯನ್ನ ಬರೆದಿದ್ದಾರೆ. ಸಿಎಂ ಹುದ್ದೆಯಲ್ಲಿ 8 ವರ್ಷ ಪೂರೈಸಿದ ಸಿದ್ದರಾಮಯ್ಯನವರು ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಳ್ಳುತ್ತೆ. 4 ದಿನದ ಮೊದಲೇ ಈಗ ದಾಖಲೆಯನ್ನ ಬರೆದಿರುವಂತದ್ದು ಸಿಎಂ. ಮೊದಲ ಅವಧಿಯಲ್ಲಿ 5 ವರ್ಷ 4 ದಿನ ಆಡಳಿತವನ್ನ ನಡೆಸಿದ್ರು. ಎರಡನೇ ಅವಧಿಯಲ್ಲಿ 2 ವರ್ಷ 361 ದಿನಗಳ ಆಡಳಿತವನ್ನ ನಡೆಸಿದ್ರು. ಭಾನುವಾರಕ್ಕೆ 8 ವರ್ಷ ಪೂರ್ಣಗೊಳಿಸಲಿದ್ದಾರೆ ಸಿದ್ದರಾಮಯ್ಯ ಅವರು. ಬರೋಬ್ಬರಿ ದೇವರಾಜು ಅರಸು ದಾಖಲೆಯನ್ನ ಮುರಿದಿರೋ ಟಗರು ಇದೀಗ ಹೊಸ ದಾಖಲೆಯನ್ನ ಬರೆದಿದ್ದಾರೆ. ಕರ್ನಾಟಕದ ರಾಜಕಾರಣದಲ್ಲಿ ಮತ್ತೊಂದು ದಾಖಲೆಯನ್ನ ಬರೆದಿರುವಂತದ್ದು. ಕರ್ನಾಟಕದ ಇತಿಹಾಸದಲ್ಲಿ ಮತ್ತೆ ದಾಖಲೆಯನ್ನ ಬರೆದಿದ್ದಾರೆ. ಸಿಎಂ ಹುದ್ದೆಯಲ್ಲಿ 8 ವರ್ಷ ಪೂರೈಸಿದ್ದಾರೆ ಸಿದ್ದರಾಮಯ್ಯ ಅವರು. ದೀರ್ಘಾವಧಿಯ ಸಿಎಂಗಳು ಯಾರ್ಯಾರಿದ್ದಾರೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯನವರು 2921 ದಿನ ಪೂರ್ಣಾವಧಿಯನ್ನ ಮಾಡಿರುವಂಥದ್ದು. ಜೊತೆಗೆ ಡಿ ದೇವರಾಜ್ ಅರಸ್ ಅವರು 2794 ದಿನ ಸಿಎಂ ಆಗಿರುವಂಥದ್ದು. ಹಾಗೆ ಆಡಳಿತವನ್ನ ಕೂಡ ನಡೆಸಿದ್ರು. ಈಗ ಎಸ್ ನಿಜಲಿಂಗಪ್ಪ ಅವರು ಕೂಡ 2731 ದಿನ ಅವರು ಸಿಎಂ ಆಗಿ ಅಧಿಕಾರದಲ್ಲಿದ್ದು ಆಡಳಿತವನ್ನ ನಡೆಸಿದ್ರು. ದೀರ್ಘಾವಧಿಯ ಸಿಎಂಗಳು ಯಾರ್ಯಾರಿದ್ದಾರೆ ಕರ್ನಾಟಕ ರಾಜಕಾರಣದಲ್ಲಿ ಅಂತಂದ್ರೆ ಮೊದಲ ಹೆಸರು ಬರ್ತಾ ಇರುವಂಥದ್ದೇ ಸಿದ್ದರಾಮಯ್ಯ ಅವರು. 2921 ದಿನದವರೆಗೂ ಕೂಡ ಅವರು ಸಿಎಂ ಆಗಿ ಆಡಳಿತವನ್ನ ನಡೆಸಿದ್ದಾರೆ. ಈ ಜೊತೆಗೆ ದೇವರಾಜ್ ಅರಸು ಅವರು ಕೂಡ 2791 ದಿನ. ಡಿ ದೇವರಾಜ್ ಅರಸು ಕೂಡ ಈಗ 2794 ದಿನದವರೆಗೆ ಆಡಳಿತವನ್ನ ನಡೆಸಿದ್ರು. ಜೊತೆಗೆ ಎಸ್ ನಿಜಲಿಂಗಪ್ಪ ಅವರು ಕೂಡ 2731 ದಿನದವರೆಗೆ ಆಡಳಿತವನ್ನ ನಡೆಸಿದ್ರು. ಪ್ರೆಸೆಂಟ್ ಸಿದ್ದರಾಮಯ್ಯ ಅವರು ಇನ್ನೂ ವಿಶೇಷವಾದಂತಹ ದಾಖಲೆಯನ್ನ ಬರೀತಾರೆ. 4 ದಿನದ ಮೊದಲೇ ಈ ಒಂದು ದಾಖಲೆಯನ್ನ ಬರೆದಿದ್ದಾರೆ. ದೇವರಾಜ್ ಅರಸು ಅವರು ಕೂಡ ಹಾಗೆ ನಿಜಲಿಂಗಪ್ಪ ಅವರ ಒಂದು ದಾಖಲೆಯನ್ನ ಹಿಂದಿಕ್ಕಿ ಈಗ ಮುಂದೆ ಹೋಗ್ತಾ ಇರುವಂಥದ್ದು. ಸತತ 18 ಬಾರಿ ಬಜೆಟ್ ಮಂಡನೆಯನ್ನ ಮಾಡುವ ಮೂಲಕ ಒಂದು ದೊಡ್ಡ ಐತಿಹಾಸಿಕ ದಾಖಲೆಯನ್ನ ಬರೆದಿದ್ರು. ಜೊತೆಗೆ ಇನ್ನು ರಾಮಕೃಷ್ಣ ಹೆಗಡೆ ಇವರು ಕೂಡ 2041 ದಿನ ತಮ್ಮ ಸಿಎಂ ಅವಧಿಯಲ್ಲಿ ಆಡಳಿತವನ್ನ ನಿರ್ವಹಿಸಿದ್ರು. ಜೊತೆಗೆ BS ಯಡಿಯೂರಪ್ಪ ಇವರು ಕೂಡ 1907 ದಿನ ತಾವು ಸಿಎಂ ಆಗಿ ಆಡಳಿತವನ್ನ ನಿರ್ವಹಿಸಿದ್ರು. ಕಾರ್ಯವೈಖರಿಯನ್ನ ಮೆರೆದಿದ್ರು. ಇದೀಗ ಕರ್ನಾಟಕದಲ್ಲಿ ಇತಿಹಾಸವನ್ನ ಸೃಷ್ಟಿಸಿರುವುದು ಸಿಎಂ ಸಿದ್ದರಾಮಯ್ಯ ಅವರು. ಪ್ರೆಸೆಂಟ್ 8 ವರ್ಷ ಪೂರ್ಣೈಸಿದ್ದಾರೆ ಸಿಎಂ ಆಗಿ ಅಧಿಕಾರದಲ್ಲಿ ಇರುವಂಥದ್ದು. ಮೇ 20ಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷದ ಪೂರ್ಣ ಅವಧಿಯಾಗುತ್ತೆ. 4 ದಿನದ ಮೊದಲೇ ದಾಖಲೆಯನ್ನ ಬರೆದಿದ್ದಾರೆ. 5 ವರ್ಷದ 4 ದಿನದ ಆಡಳಿತ ಈಗ ಮೊದಲ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು. ಇನ್ನು ಎರಡನೇ ಅವಧಿಯಲ್ಲಿ 2 ವರ್ಷ 361 ದಿನಗಳ ಆಡಳಿತವನ್ನ ನಡೆಸಿದ್ರು. ಭಾನುವಾರಕ್ಕೆ 8 ವರ್ಷ ಪೂರ್ಣಗೊಳ್ಳಲಿದೆ ಸಿಎಂ ಸಿದ್ದರಾಮಯ್ಯ ಅವರು. ಒಂದು ದೊಡ್ಡ ದಾಖಲೆಯನ್ನ ಬರೆದಿದ್ದಾರೆ. ಬರೋಬ್ಬರಿ 17 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಇಡೀ ಕರ್ನಾಟಕದ ರಾಜಕಾರಣ ಇತಿಹಾಸದಲ್ಲೇ ದೊಡ್ಡ ದಾಖಲೆಯನ್ನ ನಿರ್ಮಿಸಿರುವಂತದ್ದು ಸಿಎಂ ಸಿದ್ದರಾಮಯ್ಯ.